ತಾತ ಚೆಕಪ್ ಮುಗಿಸ್ಕೊಂಡು ಬಂದಿದ್ದೀರಾ? ಡಾಕ್ಟರು ಮನೇಲೇ ಇರಬೇಕು ಅಂತನೂ ಹೇಳಿದ್ದಾರೆ. ಮತ್ತೆಲ್ಲಿಗೆ ಹೋಗ್ತಿದ್ದೀರಾ? ನನ್ನ ವಿಷಯ ಬಿಡು, ನೀನು ಯಾಕೆ ಆಸ್ಪತ್ರೆಗೆ ಬಂದಿದ್ದೆ ಅದನ್ನು ಮೊದಲೇ. ಈಗಾಗಲೇ ಒಂದ್ಸಲ ಸುಳ್ಳು ಹೇಳಿ ತಪ್ಪು ಮಾಡಿದ್ದೀನಿ. ಮತ್ತೆ ಸುಳ್ಳು ಹೇಳಿ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಮೋಸ ಮಾಡೋದು ಬೇಡ. ಏನು ಯೋಚನೆ ಮಾಡ್ತಾ ಇದೀಯ? ನನ್ನ ಪ್ರಶ್ನೆಗೆ ಉತ್ತರ ನೀನು ಈ ಮೌನನೇನ? ತಾತ, ಅದು ನೀವು ಮತ್ತೆ ಮಾವ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಆ JS ಸಾಮಾನ್ಯದವನಲ್ಲ. ಆ JS ಕಣ್ಣು ನಮ್ಮ ಕುಟುಂಬದವ್ರ ಮೇಲೆ ಇದೆ. ಅಂದ್ರೆ ಎಲ್ಲದನ್ನು ಕೇಳಿಸ್ಕೊಂಡ್ಬಿಡ್ತೀಯ? ಇಲ್ಲ ತಾತ, ಅದಷ್ಟೇ ಕೇಳಿಸ್ಕೊಂಡಿದ್ದು. ಅಷ್ಟರಲ್ಲಿ ಆದಿ ಬಂದು ಹೇಳ್ಕೊಂಡು ಹೋದ. ನೋಡಮ್ಮ, ನಮ್ಮ ಬಿಸ್ನೆಸ್ಸಲ್ಲಿ ಇವೆಲ್ಲ ಸಾಮಾನ್ಯ. ನಾನು ಅದನ್ನೆಲ್ಲ ನೋಡ್ಕೋತೀನಿ. ನೀನು ಮನೆಯವ್ರ ಕಡೆ ಮಾತ್ರ ಗಮನ ಕೊಡು. ನಿನಗೇನು ಅಪಾಯ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ, ಆಯ್ತಾ? ಆದರೂ ನಿಮ್ಮ ಕಾಳಜಿ ಮಾಡೋದು ಮುಖ್ಯ ಅಲ್ವಾ ತಾತ? ಹಾಗಂತ ಹುತ್ತ ಕೈ ಹಾಕೋದು ಒಳ್ಳೇದಲ್ಲ ಲಕ್ಷ್ಮಿ. ನಿನಗೇನಾದರೂ ತೊಂದರೆ ಆದರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ಮಗಳೇ. ಈ ಮನೆ ಉದ್ಧಾರ ಮಾಡೋಕ್ಕೆ ಅಂತ ಬಂದಿರೋಳು ನೀನು. ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕಾದ ನನ್ನ ಕರ್ತವ್ಯ ಅಲ್ವಾ? ಹಾಗೆ ನಿನ್ನ ಹೆಸರಿಗೆ ಬಂದಿದ್ದು ಒಂದು ಪೆನ್ ಡ್ರೈವ್ ನನ್ನ ಹತ್ರ ಇದೆ. ನಾನದನ್ನು ನೋಡಬಾರ್ದಾಗಿತ್ತು, ಆದರೆ ನೋಡಿಬಿಟ್ಟಿದ್ದೀನಿ. ಅದರ ವಿಚಾರ ನಾನು ನೋಡ್ಕೋತೀನಿ, ಆಯ್ತಾ? ನೀನು ಯಾವತ್ತೂ ಇಂಥ ಅಪಾಯಕಾರಿ ಕೆಲಸಕ್ಕೆ ಮತ್ತೆ ಕೈ ಹಾಕೋಕೆ ಹೋಗಬೇಡ. ತಾತ, ಇವಾಗ ಯಾವ ಕಡೆ ಹೊರಟ್ರಿ? ಅದನ್ನೆಲ್ಲ ಕೇಳಬೇಡ ಅಂತ ಹೇಳಿದೆ ಅಲ್ವಾ? ಹೋಗ್ಬಿಟ್ಟ, ನಿನ್ನ ಕೆಲಸ ನೋಡ್ಕೊ ನೀನು. ನನಗೆ ಗೊತ್ತು ತಾತ, ಇದು ಯಾವ ಬಿಸ್ನೆಸ್ ವಿಷಯನೂ ಅಲ್ಲ ಅಂತ. ನನಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊ ಅಂತ ಹೇಳಿ ನೀವು ಆ ವಿಷಯಕ್ಕೆ ಕೈ ಹಾಕ್ತಿದ್ದೀರಾ ಅಂತಲೂ ನನಗೆ ಗೊತ್ತು. ಆದರೆ ನಿಮಗೆ ಯಾವ ತೊಂದರೆನೂ ಆಗೋದಕ್ಕೆ ನಾನು ಬಿಡಲ್ಲ ತಾತ. ನಿಮಗೆ ಮಾತು ಕೊಟ್ಟ ಹಾಗೆ ಈ ಮನೆಯವ್ರನ್ನ ಕಾಪಾಡೋದು ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಟ್ಟು ಎಲ್ಲರನ್ನೂ ಕಾಪಾಡ್ತೀನಿ. ನಾನು ನಿನ್ನ ಹಾಗೆ ನಿನ್ನ ಮೇಲೆ ಕೆಸರು ಹಾಕ್ಬೋದಿತ್ತು, ಆದರೆ ನೀನು ಕೆಸರಿಗಿಂತ ಗಲೀಜು. ನಿನ್ನಂತ ಚಿಲ್ಲರೆ ಮನುಷ್ಯನ್ಗೆ ಇದೆ ಸರಿ. ನಿನ್ನ ನಾನು ಗುಬ್ಬಿ ಮರಿ ಅನ್ಕೊಂಡಿದ್ದೆ, ಆದರೆ ಇವತ್ತು ನನ್ನ ದಾರಿಗೆ ಬೆಕ್ಕಿನ ಮರಿ ಥರ ಅಡ್ಡ ಬಂದ್ಬಿಟ್ಟೆ. ಇಷ್ಟು ದಿವಸ ನೀನು ನನ್ನ ಕಣ್ಣಿಗೆ ಬೀಳದೆ ನೆಮ್ಮದಿಯಾಗಿದ್ದೆ. ಈಗ ನನ್ನ ಕಣ್ಣಿಗೆ ಬಿದ್ದಿದ್ಯಾ ಅಂದರೆ ನಿನ್ನ ಕೆಟ್ಟ ಟೈಮ್ ಸ್ಟಾರ್ಟ್ ಆಯಿತು ಅಂತ. ಈ ಜೈಶಂಕರ್ಗೆ ಇರುವೆಗೆ ಬೆಲ್ಲ ಹಾಕೋಕ್ಕೂ ಗೊತ್ತು, ಇರುವೆನ ವಸ್ಕ ಹಾಕೋದು ಗೊತ್ತು. ಇವತ್ತಾಗಿದ್ದ ಅವಮಾನಕ್ಕೆ ತಕ್ಕ ಪ್ರತಿಕಾರ ತೀರಿಸ್ಕೊಳ್ಳಿಲ್ಲ ಅಂದರೆ ನಾನು JS ಅಲ್ಲ. ಅದೇ ಚೇರ್ಸ್ ನೋಡಿದ್ರೆ ಮ್ಯೂಸಿಕಲ್ ಚೇರ್ ತರ ಜೋಡಿಸಿದ್ಯಾ. ಎಲ್ರೂ ಇಲ್ಲಿ ಕರ್ಸಿದ್ಯಾ. ಏನ್ ನಿನ್ ಪ್ಲಾನು? ಅಯ್ಯೋ ಚಿಕ್ಕಪ್ಪ, ಎಲ್ರೂ ಕರ್ಸಿರೋದು ನಾನಲ್ಲ, ಲಕ್ಕಿ. ಏನಿದೆಲ್ಲ? ಎಲ್ರೂ ಒಟ್ಟಿಗೆ ಸೇರಿಸಿ ಏನ್ ಮಾಡ್ಬೇಕು ಅಂತಿದ್ಯಾ? ಇಬ್ರಿಗೂ ಓದ್ಕೊಳಕ್ ಏನೂ ಇಲ್ವಾ? ಇದೆ ಅತ್ತೆ, ಆದ್ರೆ ಓದೋದ್ರ ಜೊತೆಗೆ ನಮ್ಗೆ ಎಂಟರ್ಟೈನ್ಮೆಂಟು ಬೇಕಲ್ವಾ, ಅದಕ್ಕೆ ಇದನ್ನೆಲ್ಲ ಅರೇಂಜ್ ಮಾಡಿರೋದು. ಈ ಟ್ರ್ಯಾಕುಲಾ ಏನು ಹೇಳ್ತಾ ಇದೀಯಾ? ನೀನು ಎಲ್ರೂ ಕರ್ಸಿರೋದು ಎಂಟರ್ಟೈನ್ಮೆಂಟ್ ಕೊಡಕ್ಕ? ಏನ್ ನೀನು ದೊಡ್ಡ ಸೆಲೆಬ್ರಿಟಿ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ಮಾಡಕ್ ಹೊಟ್ಟಿದ್ಯಾ? ಕರೆಕ್ಟಾಗಿ ಹೇಳು. ಈ ಆದಿ ಅಲ್ಲಿ ನೋಡು ದೇವಕಿ ಅಮ್ಮನ, ಅವರು ಎಲ್ರ ಮುಂದೆ ಏನೂ ಆಗಿಲ್ಲ ಅನ್ನೋ ಥರನೇ ಇರ್ತಾರೆ.
ಆದರೆ ಪಾಪ ರೂಮಲ್ಲಿ ಒಬ್ಬರೇ ಯಾವಾಗಲೂ ದುಃಖದಲ್ಲೇ ಇರ್ತಾರೆ. ಅದಕ್ಕೆ ಅವ್ರನ್ನ ಎಲ್ಲರ ಜೊತೆ ಇದೇ ಥರ ಎಂಗೇಜ್ ಆಗಿಟ್ರೆ ಅವರು ಸ್ವಲ್ಪ ಖುಷಿ ಖುಷಿಯಾಗಿರ್ತಾರೆ. ಅದಕ್ಕೆ ಇದೆಲ್ಲ. ಪರವಾಗಿಲ್ಲ, ಅವಾಗವಾಗ ನಿನ್ನ ಮೆದ್ಲೂ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ನೀನು ಇಷ್ಟೊಂದೆಲ್ಲ ಮಾಡ್ತಿದ್ಯಾ ಅಂದರೆ ನಿನಗೆ ನನ್ನ ಸಪೋರ್ಟ್ ಇದೆ. ಏನೋ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ನೀವಿಬ್ರೆ ಮಾತಾಡ್ಕೊಂಡು ನಿಂತಿದ್ದೀರಲ್ಲ, ಇದೇನಾ ಎಂಟರ್ಟೈನ್ಮೆಂಟ್ ಅಂದ್ರೆ? ಇಲ್ಲ ಇಲ್ಲ ಇಲ್ಲ, ಇವಾಗ ಆಟ ಶುರು ಮಾಡೋಣ. ಆಟ ಆಡೋ ವಯಸ್ಸ ನಮ್ದು? ಚಿಕ್ಕತೆ, ಆಟ ಆಡಕ್ಕೆ ವಯಸ್ಸಲ್ಲ ಮುಖ್ಯ, ಮನ್ಸ್ ಮುಖ್ಯ. ಈ ತರ ಎಲ್ರೂ ಸೇರಿ ಆಟ ಆಡೋದ್ರಲ್ಲಿ ಖುಷಿನೇ ಬೇರೆ. ಓಕೆ, ಈಗ ನಾವು ಗೇಮ್ನ ಶುರು ಮಾಡೋಣ. ಎಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ, ನಾವು ಆಡ್ತಾ ಇರೋ ಗೇಮ್ ಮ್ಯೂಸಿಕಲ್ ಚೇರ್. ಸೊ ನಾವೀಗ ಮ್ಯೂಸಿಕ್ನ ಆನ್ ಮಾಡಿದ ತಕ್ಷಣ ಎಲ್ಲರೂ ಈ ಚೇರ್ ಸುತ್ತಕ್ಕೆ ಶುರು ಮಾಡಬೇಕು. ನಾವು ಮ್ಯೂಸಿಕ್ನ ಆಫ್ ಮಾಡಿದಾಗ ಒಂದೊಂದು ಚೇರ್ನ ಹಿಡ್ಕೊಂಡು ಕೂತ್ಕೋಬೇಕು. ಯಾರಿಗೆ ಚೇರ್ ಸಿಗಲ್ವೋ ಅವ್ರು ಔಟ್. ಅಷ್ಟೇ ಗೇಮ್. ಓ ಗೊತ್ತಾಯ್ತು ಬಿಡಿ ಅಣ್ಣಾರೇ. ಸೂಪರ್. ನಾನು ಈ ಆಟಕ್ಕಿಲ್ಲ, ನನಗೆ ಕೆಲಸ ಇದೆ, ನಾ ಹೊರಡ್ತೀನಿ. ಅತ್ತೆ ಪ್ಲೀಸ್ ನಮ್ಮ ಜೊತೆ ಒಂದು ಆಟ ಆಡಿ. ಆದಿ ಪ್ಲೀಸ್, ನನಗೆ ಆಟ ಆಡೋ ಮೂಡಿಲ್ಲ. ಅತ್ತೆ, ನಾವು ಈ ಥರ ಆಟ ಆಡೋದ್ರಿಂದ ಮನ್ಸಿಗೆ ತುಂಬ ಖುಷಿ ಆಗುತ್ತೆ. ಈಗ ಮಕ್ಕಳನ್ನೇ ನೋಡಿ, ಸ್ಕೂಲು ಪಾಠ ಅಂತ ಎಷ್ಟೇ ಟೆನ್ಷನ್ ಇದ್ರು ಅವ್ರು ಆಟ ಆಡೋಕೆ ಹೋದಾಗ ಎಲ್ಲನೂ ಮರ್ತು ಬಿಡ್ತಾರೆ. ಇದು ಅದೇ ಥರ. ಅತ್ತೆ, ಚಿಕ್ಕ ವಯಸ್ಸಲ್ಲಿ ನೀವು ಅದನ್ನೇ ತಾನೇ ಹೇಳ್ತಾ ಇದ್ರಿ. ಪ್ಲೀಸ್ ಅತ್ತೆ, ಇಲ್ಲ ಅನ್ಬೇಡಿ. ದೇವಕಿ, ಆದಿ ಲಕ್ಷ್ಮಿ ಇಬ್ರು ಏನೋ ಆಸೆ ಪಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಇರು, ಆಮೇಲೆ ಹೋಗುವೆ ಅಂತೆ. ಸರಿ, ಬರ್ತೀನಿ. ಆದ್ರೆ ಅಮ್ಮನು ನನ್ನ ಜೊತೆ ಆಟ ಆಡ್ಬೇಕು. ಏನೇ ನೀನು, ನಿನಗೆ ಆಡು ಅಂತ ಹೇಳಿದ್ರೆ ನನ್ನನ್ನು ಆಡು ಅಂತ ಒತ್ತಾಯ ಮಾಡ್ತೀಯಲ್ಲ. ನನಗೆ ಮಂಡಿ ನೋವು ಇದೆ ಕಣೆ, ಆಡಕ್ಕಾಗಲ್ಲ. ಅಜ್ಜಿ, ನೀವ್ ಇವಾಗ ಆಟ ಆಡಿ, ಆಮೇಲೆ ಮಂಡಿ ನೋವು ನಿಮ್ಮನ್ನ ಆಟ ಆಡ್ಸೋದು ನಮ್ಗೆ ಬಿಟ್ಟು ಹೋಗುತ್ತೆ. ನೋಡಿದ್ಯೇನೆ ಎಲ್ರೂ ಹೇಗೆ ಮಾತಲ್ಲೇ ಕಟ್ ಹಾಕ್ತಿದ್ದಾಳೆ ಅಂತ. ಈಗ ನಾವು ಇವ್ರ ಜೊತೆ ಎಲ್ಲ ಆಟ ಆಡ್ಬೇಕಾ? ನನಗೇನೋ ಏನು ಬೇಡ ಅನಿಸ್ತಿದೆ. ಬಾ ಹೋಗೋಣ. ಶೋಭಿ, ಎಲ್ಲರೂ ಅವ್ರ ಪರನೇ ಜೈಕಾರ ಹಾಕ್ತಾ ಇದ್ದಾರೆ. ಈಗೇನಾದರೂ ನಾವು ಆಹಾಕಾರ ಹಾಕಿದ್ರೆ ತಪ್ಪಾಗ್ಬಿಡುತ್ತೆ ಕಣೆ. ಸುಮ್ಮನೆ ಇವ್ರುಗಳ ಮಧ್ಯ ಗುಂಪಲ್ಲಿ ಗೋವಿಂದ ಅನ್ಬಿಡೋಣ. ಸುಮ್ಮನಿರು. ಓಕೆ, ಇವಾಗ ಎಲ್ಲರೂ ಸರ್ಕಲ್ ಮಾಡಿ ನಿಂತ್ಕೊಳ್ಳಿ. ಬನ್ನಿ ಇಲ್ಲಿ ಬನ್ನಿ. ಓಕೆ, ಎಲ್ಲರೂ ರೆಡಿನಾ? ಲಕ್ಷ್ಮಿ, ಮ್ಯೂಸಿಕ್. ಎಸ್. ಆಫ್.